ಲಿಪ್ಸ್ಟಿಕ್ ಹಾಕತ್ತಿದ್ದೆ ಅವಾಗ ಹೇಳಿದ್ರೆ ಮಾಡ್ಕೊಂಡು ತಗೊಳ್ಬೇಕು ತಗೊಳ್ಳಲ್ಲ ಕೊಡಿ ಸಾಕು ಸುಮ್ಮನೆ ಹೇಳಿ ಮೇಡಮ್ ತುಂಬಾ ಖುಷಿಯಾಗಿದ್ರಿ ನೀವು ಸ್ಯಾರಿ ನೋಡಿ ಓಕೆ ಇದು ಗಿಫ್ಟೆಡ್ ಅಥವಾ ನೀವು ಓನ್ ಪರ್ಚೇಸ್ ಓನ್ ಪರ್ಚೇಸ್ ಸರ್ ಯಾರು ಗಿಫ್ಟ್ ಮಾಡಲ್ಲ ಇದು ಬೇರೆಯವ್ರಿಗೆ ಗಿಫ್ಟ್ ಅಲ್ಲ ಬೇರೆಯವ್ರಿಗೆ ಗಿಫ್ಟ್ ಮಾಡ್ತೀರಾ ಅಥವಾ ನೀವು ಇದು ಓನ್ ಯೂಸ್ ಇಲ್ಲ ನನಗೆ ನನ್ನ ಖುಷಿಗೆ ನನಗೆ ಹಾ ಮೇಡಮ್ ಡ್ರೀಮ್ ಇತ್ತು ನಿಮಗೆ ಇದು ತಗೋತೀನಿ ಅಥವಾ ಈ ತರ ಕಲರ್ ಬೇಕು ಅಂತ ಹೇಳಿ ಇತ್ತು ಹಾ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಕಲರ್ಸ್ ಇತ್ತು ಬಟ್ ಇದಿರ್ಲಿಲ್ಲ ಅಂತ ತಗೊಂಡೆ ಹಾ ಮೇಡಮ್ ಬಾರ್ಡರ್ ಇದು ಇನ್ನು ಸ್ವಲ್ಪ ದೊಡ್ಡದಾಯ್ತು ಅನ್ಸುತ್ತೆ ಇದಕ್ಕೆ ನೀವು ಸ್ವಲ್ಪ ಇನ್ನೂ ದೊಡ್ಡದಿರ್ಬೇಕಿತ್ತು ಅಥವಾ ಇನ್ನು ಚಿಕ್ಕದಿರ್ಬೇಕಾಯ್ತು ಇದು ಮೈಸೂರು ಸಿಲ್ಕ್ ಅಂದ್ರೆ ಹೆಂಗಿದ್ರು ಚೆನ್ನಾಗಿರುತ್ತೆ ಸರ್ ಚಿಕ್ಕದಿರ್ಲಿ ದೊಡ್ಡದಿರ್ಲಿ ಸಿಲ್ಕ್ ಮೈಸೂರು ಸಿಲ್ಕ್ ಇಸ್ ಮೈಸೂರು ಸಿಲ್ಕ್ ನೇಮ್ ಹೌದು ಹಾ ಹಾ ಅದ್ರ ಯುನಿಕ್ ಕಲರ್ಸ್ ಇರುತ್ತೆ ಬಾರ್ಡರ್ಸ್ ಯುನಿಕ್ ಇರುತ್ತೆ ಚಿಕ್ಕದಿದ್ರು ಅದು ಯುನಿಕ್ ಬಾರ್ಡರ್ ಇರುತ್ತೆ ದೊಡ್ಡದಿದ್ರು ಯುನಿಕ್ ಬಾರ್ಡರ್ ಇರುತ್ತೆ ಸೊ ಹೆಂಗಾದ್ರೂ ಇರ್ಲಿ ಬಟ್ ಚೆನ್ನಾಗಿರೋ ಕಲರ್ ನಮ್ಮ ಹತ್ರ ಇಲ್ದಿರೋ ಕಲರ್ ಬೇಕು ಅಂತ ತಗೊಂಡೆ ನಿಮ್ಮ ವಾರ್ಡ್ರೋಬ್ ಅಲ್ಲಿ ಎಷ್ಟು ಇದು ಮೈಸೂರು ಸಿಲ್ಕ್ ಸ್ಯಾರೀಸ್ ಇದೆ ಸರ್ ಆಲ್ಮೋಸ್ಟ್ 23 ತನಕ ಇರ್ಬೋದು 23 ಅಷ್ಟು ನೀವು ಕಲೆಕ್ಷನ್ ಮಾಡ್ಲಿಕ್ಕೆ ಎಷ್ಟು ಟೈಮ್ ತಗೋತು ಸರ್ ಆಲ್ಮೋಸ್ಟ್ ಒಂದು ಅಂದ್ರೆ ಅಮ್ಮಂದು ಸೇರ್ಸಿ ಅಷ್ಟಿದೆ ಒಂದು 15 ಇಯರ್ಸ್ ಆಗಿರ್ಬೋದು ಸರ್ 15 ಇಯರ್ಸ್ ಮೇಡಮ್ ಇದು ಕಾಸ್ಟ್ ಇದು ಬಗ್ಗೆ ಹೇಳೋದಾದ್ರೆ ಹೇಗೆ ಇದು ಸರ್ ಮುಂಚೆ ಎಲ್ಲ ಇದೆಲ್ಲ ಕಡಿಮೆ ಸಿಗ್ತಾ ಇತ್ತು ಇವಾಗ ತುಂಬಾ ಜಾಸ್ತಿ ಆಗಿದೆ ಪ್ರೈಸ್ ಜಾಸ್ತಿ ಇದ್ರೂನು ಮೈಸೂರು ಸಿಲ್ಕೇ ಬೇಕು ಅಂತ ಅಂದ್ರೆ ಇದು ನಮ್ಮ ಕಲ್ಚರ್ ಅಲ್ಲಿ ಅಂದ್ರೆ ನಮ್ಮ ಹೆರಿಟೇಜ್ ಸ್ಯಾರೀಸ್ ಅಲ್ಲ ಸರ್ ಅದಕ್ಕೆ ಒಂದು ಬೆಲೆ ಕೊಟ್ಟು ನಾವು ತಗೊಂತೀವಿ ಬೆಲೆ ಅನ್ನೋದಕ್ಕಿಂತ ಇದು ಉಟ್ಟ ಮೇಲೆ ಬೇರೆ ಯಾವ ಸ್ಯಾರಿನೂ ನಮ್ಗೆ ಅಷ್ಟು ಕಂಫರ್ಟ್ ಅನ್ಸಲ್ಲ ಎಸ್ ಅದು ನಮ್ಮ ರೆಸ್ಪೆಕ್ಟ್ ಕರ್ನಾಟಕ ಸಿಲ್ಕ್ ಸ್ಯಾರೀಸ್ ಅಂತ ಹೇಳಿ ಅದಕ್ಕೊಂದು ಗೌರವ ಇಡೀ ಇಂಡಿಯಾದಲ್ಲೇ ಇಡೀ ಇಂಡಿಯಾಕ್ಕೆ ಇದೊಂದು ಸ್ಪೆಷಲ್ ರೆಸ್ಪೆಕ್ಟ್ ಇದಕ್ಕೆ ಹೌದು ಸರ್ ಇದು ನಮ್ ಕಲ್ಚರ್ ಈಗ ನಾವು ಕಂಚಿ ಎಲ್ಲ ತಗೊಂಡ್ರೆ ಎಲ್ಲಿಂದ ಬರುತ್ತೆ ತಮಿಳ್ನಾಡಿಂದ ಬರುತ್ತೆ ಅದ್ ಯಾಕೆ ತಗೋಬೇಕು ಇದೇ ತಗೊಳ್ಳೋಣ ಅದು 2 ತಗೊಳದ್ ಬದ್ರೆ ಇದು 1 ತಗೊಳ್ಳೋಣ ಅಲ್ವಾ ಅದಕ್ಕೆ ನಾವ್ ಹಿಂಗೆ ನಮ್ಮ ಕಲ್ಚರ್ಗೆ ನಾವು ಬೆಲೆ ಕೊಡ್ಬೇಕು ಅಂತ ನಾವು ತಗೊಳ್ಳೋಣ ಮೇಡಮ್ ನೀವು ನಿಮ್ಮ ಮನೆಯಲ್ಲಿ ಅಮ್ಮಂಗೆ ಅಥವಾ ಸಿಸ್ಟರ್ಗೆ ಬೇರೆ ಯಾರಿಗಾದ್ರೂ ಗಿಫ್ಟ್ ಕೊಡೋದಾದ್ರೆ ಯಾವ ಕಲರ್ ಯಾವ ಬಾರ್ಡರ್ ಅಥವಾ ಯಾವ್ದು ನೀವು ಗಿಫ್ಟ್ ಕೊಡ್ಲಿಕ್ಕೆ ಅಮ್ಮ ಕಲರ್ ಚೆನ್ನಾಗಿದ್ದಾರೆ ಹಂಗಾಗಿ ಅವರಿಗೆ ಪಿಂಕ್ ಅಥವಾ ರಾಯಲ್ ಬ್ಲೂ ಆತರ ಇಷ್ಟ ಆಗುತ್ತೆ ಅಂತದ್ದು ಕೊಡ್ಬೋದು ಸರ್ ಮೇಡಮ್ ಸ್ಯಾರೀಸ್ ನೀವು ಜಾಸ್ತಿ ಈಗ ಲಕ್ಷ್ಮೀ ಪೂಜೆ ಅಥವಾ ಮ್ಯಾರೇಜ್ ಟೈಮಲ್ಲಿ ಮನೆ ಓಪನಿಂಗ್ ಸೆರೆಮನಿಯಲ್ಲಿ ಅಥವಾ ಬರ್ಡೇ ಸೆಲೆಬ್ರೇಷನ್ಸ್ ಅಲ್ಲಿ ಯಾವ ಟೈಮಲ್ಲಿ ನೀವು ವಿಯರ್ ಮಾಡ್ತೀರಾ ಸರ್ ಈಗ ಆಲ್ಮೋಸ್ಟ್ ಎಲ್ಲಾ ಫಂಕ್ಷನ್ಗೂ ಮೈಸೂರು ಸಿಲ್ಕ್ ಪ್ರಿಫರ್ ಮಾಡ್ತೀವಿ ಯಾಕಂದ್ರೆ ಕಂಫರ್ಟಬಲ್ ನೀವು ಎಷ್ಟೊತ್ತು ಉಟ್ಕೊಂಡ್ರು ನೀವು ಸೀರೆ ಉಟ್ಟಿದ್ದೀನಿ ಅಂತ ಅನ್ಸಲ್ಲ ಹವೆವರ್ ಐ ಫೀಲ್ ಇನ್ ಪ್ಯಾಂಟ್ ಅಂಡ್ ಶರ್ಟ್ ಹೆಂಗೆ ಕಂಫರ್ಟ್ ಇರುತ್ತೋ ಅದೇ ತರ ಕಂಫರ್ಟ್ ಇದ್ರಲ್ಲಿ ಇರುತ್ತೆ ಬ್ಲೌಸ್ ಚೆನ್ನಾಗಿ ಹೊಲ್ಸ್ಕೊಂಡ್ರೆ ಯಾವಾಗಾದ್ರೂ ಹಾಕೋ ಯಾವ ಫಂಕ್ಷನ್ಗಾದ್ರೂ ಯಾವ ಅಕೇಶನ್ಗಾದ್ರೂ ಇದನ್ನೇ ಹಾಕೋಬೇಕು ಅಂತ ಅನ್ಸುತ್ತೆ ಸರ್ ಇದು ಮೇಡಮ್ ಇದು ಎಷ್ಟು ಮೊಳ ಇದೆ ಇದು ಸೈಜ್ ಇದು ಅಂದ್ರೆ ಇದ್ರ ಅಳತೆ ಕೇಳ್ತಾರೆ ಬ್ಲೌಸ್ ಬರಲ್ಲ ಸೊ ಹಂಗಾಗಿ ಇದೊಂದು 5 ಈಗ ಇದು 6 ಮೊಳ ಅಥವಾ 8 ಮೊಳ ಅಂತ ಹೇಳ್ತಲ್ಲ ಅದಲ್ಲ ಮೊಳ ಹಾಕಿಲ್ಲ ಬಟ್ ಯೂಶುವಲ್ ಸ್ಯಾರೀಸ್ ಅಲ್ಲಿ ಬ್ಲೌಸ್ ಇರಲ್ಲ ಅದು 5.5 ಮೀಟರ್ಸ್ ಇರುತ್ತೆ ಇದ್ರಲ್ಲಿ 5 ಇರುತ್ತೆ ಸರ್ 5 ಅಷ್ಟೇ ಇದು ಕಂಪೇರ್ ಟು ಇವರಿಗೆ ಮಾಧುರಿ ದೀಕ್ಷಿತ್ ಅಥವಾ ಐಶ್ವರ್ಯ ಹೋಲ್ಸ್ಕೊಂಡ್ರೆ ಈಗ ಇದು ದೇವದಾಸ್ ಮೂವಿ ಇದೆಲ್ಲ ಅದಕ್ಕೆ ಹೋಲ್ಸ್ಕೊಂಡ್ರೆ ಜಾಸ್ತಿ ವ್ಯಾಲ್ಯೂ ಇದು ಮೇಲೆ ಬರುತ್ತಾ ಆ ಸ್ಯಾರಿ ಮೇಲೆ ಬರುತ್ತಾ ಸರ್ ಇವಾಗ ಇದೇ ಬರ್ಬೋದು ಸರ್ ಬಿಕಾಸ್ ಇವಾಗ ನಮ್ಗೆ ಯಾವ್ದು ಅದು ಸಬ್ಯಸಾಚಿ ಕಲೆಕ್ಷನ್ಸ್ ಎಲ್ಲ ಇರುತ್ತಲ್ಲ ಅದೆಲ್ಲ 2 ಲಕ್ಷ 1.5 ಲಕ್ಷ ಹಂಗ್ ಬರ್ತೈತಿ ಇವಾಗ ನಮ್ಮ ಮೈಸೂರು ಸಿಲ್ಕ್ ಅಲ್ಲೂ ಅದೇ ತರ ಇದೆ ಸರ್ ಅಂದ್ರೆ ಅಷ್ಟೇ ಪ್ರೈಸ್ದು ಆ ತರ ಇಲ್ಲದೆ ಇರ್ಬೋದು ಬಟ್ ನಮ್ಮ ಡಿಸೈನ್ ಆ ಪ್ರೈಸ್ ಅಲ್ಲೇ ಇದೆ ಆ ರೇಂಜ್ ಅಲ್ಲೇ ಇದೆ ಸೊ ನಾವು ಆ ಸ್ಯಾರೀಸ್ಗೂ ಮ್ಯಾಚ್ ಮಾಡ್ತೀವಿ ಸೊ ಹಂಗಾಗಿ ನಮ್ ಕಲ್ಚರ್ಗೆ ನಾವು ಬೆಲೆ ಕೊಡೋಣ ನಮ್ಮ ಸ್ಯಾರೀಸ್ ನ ನಾವೇ ತಗೊಳ್ಳೋಣ ಇನ್ನೊಂದು ಇನ್ಫಾರ್ಮೇಶನ್ ಗೊತ್ತಿದೆ ಈ ಬಾರ್ಡರ್ ಅಲ್ಲಿ ಚಿನ್ನದ ಲೇಯರ್ಸ್ ಇದೆ ಅಂತ ಹೇಳ್ತಾರೆ ಅವೇರ್ನೆಸ್ ಇದೆಯಾ ಅದು ಇದೆ ಸರ್ ಅಂದ್ರೆ ಸಿಲ್ವರ್ ಜರಿ ಬರುತ್ತೆ ಸಿಲ್ವರ್ ಜರಿ ಗೋಲ್ಡ್ ಅಲ್ಲೂ ಪರ್ಸೆಂಟೇಜ್ ಇಷ್ಟ ಅಂತ ಇರುತ್ತೆ ಸೊ ಸಿಲ್ವರ್ ಅಂಡ್ ಗೋಲ್ಡ್ ಮಿಕ್ಸ್ ಇರುತ್ತೆ ಸೊ ಹಂಗಾಗಿ ಇದು ತಗೊಳ್ಳೋದು ವರ್ತ್ ಅನ್ಸುತ್ತೆ ಎವರ್ ಟ್ರೈಡ್ ಫಾರ್ ಸೇಲ್ ಓಲ್ಡ್ ಸ್ಯಾರೀಸ್ ಇದು ಈ ಮೈಸೂರು ಮೈಸೂರು ಸಿಗ್ಬೇಕು ಕೆಲವರು ಹೇಳ್ತಾರೆ ಈಗ ಆಫರ್ ಇದೆ ಬನ್ನಿ 70% ಕೊಡ್ತೀವಿ 50% ಈ ಸ್ಯಾರಿ ಸೇಲ್ ಮಾಡಿ ಕೊಟ್ಬಿಡಿ ನಮ್ಗೆ ನಾವು ನಿಮ್ಗೆ ಕ್ಯಾಶ್ ಕೊಡ್ತೀವಿ ಅಂತ ಇಲ್ಲ ಸರ್ ಆತರ ಸರ್ ನಾ ಹೇಳ್ದೆ ಅಲ್ವಾ ಅಮ್ಮನ್ ಸ್ಯಾರಿ ಇದೆ ಅಂತ ಅಮ್ಮನ್ ಸ್ಯಾರಿ ಎಷ್ಟು ಇನ್ನೂ ಹಳೇದಾದ್ರೂ ಅದಕ್ಕಿಂತ ಜಾಸ್ತಿ ಬೆಲೆ ಇರುತ್ತೆ ಗೌರವ ಇದೆ ಅಮ್ಮ ಅವಾಗ 2,000-3,000 ಕೊಟ್ಟು ತಗೊಂಡಿರ್ಬೋದು ಇವಾಗ ಅದೇ ಸೀರೆಗೆ 25,000-30,000 ಕೊಟ್ಟು ತಗೊಂತಾ ಇದ್ವಿ ಸೊ ಇದು ಡೇ ಬೈ ಡೇ ಏನಂತೀವಿ ಇದು ಡಿಪ್ರಿಸಿಯೇಷನ್ ಅಲ್ಲ ಇದು ಅಪ್ರಿಸಿಯೇಷನ್ ಮೇಡಮ್ ನಮ್ಮ ಟೋಟಲಿ ಇಂಡಿಯಾಸ್ಗೆ ಸ್ಯಾರಿ ಲವರ್ಸ್ಗೆ ಈ ಮೈಸೂರು ಸ್ಯಾರೀಸ್ ನ ಏನ್ ಹೇಳ್ತೀರಾ ವ್ಯೂವರ್ಸ್ಗೆ ಅಬೌಟ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಸರ್ ಇದು ಉಟ್ಕೊಳ್ಳೋಕೆ ತುಂಬಾ ಕಂಫರ್ಟಬಲ್ ನಾ ಹೇಳ್ದಂಗೆ ನಾವು ಪ್ಯಾಂಟ್ ಶರ್ಟ್ ಹಾಕೊಂಡಾಗ ನಮ್ಗೆ ಎಷ್ಟು ಕಂಫರ್ಟಬಿಲಿಟಿ ಇರುತ್ತೋ ಅಥವಾ ನಮ್ಗೆ ಯಾವ ಡ್ರೆಸ್ ಕಂಫರ್ಟಬಲ್ ಆಗಿ ನಾವು ತಗೊಳ್ಳೋವಾಗ ಕಂಫರ್ಟಬಿಲಿಟಿ ಇರುತ್ತೋ ಅದೇ ತರ ಈ ಸ್ಯಾರಿ ಉಟ್ಟಾಗ್ಲೂ ಕಂಫರ್ಟಬಲ್ ಇರುತ್ತೆ ಮತ್ತೆ ಈ ಬಾರ್ಡರ್ಸ್ ಅಲ್ಲಿ
ನಾ ಹೇಳ್ದಂಗೆ ನೀವು ಈ ಸೀರೆ ಯಾವಾಗ ಹಳೆ ಸೀರೆಗಳಿಗೆ ಇವತ್ತು ಬೆಲೆ ಜಾಸ್ತಿ ಆಗಿದೆ. ನಾ ಹೇಳ್ದಂಗೆ ಯಾವಾಗ್ಲೂ ಪ್ರೈಸ್ ಇದ್ರದ್ದು ಅಪ್ರಿಶಿಯೇಷನ್ ಆಗ್ತದೆ, ಡಿಪ್ರಿಸಿಯೇಷನ್ ಆಗ್ತಾ ಇಲ್ಲ. ಸೊ ಹಾಗಾಗಿ ಇನ್ವೆಸ್ಟ್ಮೆಂಟ್ ಅಂತ ನೋಡಿದ್ರು ಯು ಕ್ಯಾನ್ ಆಲ್ವೇಸ್ ಇನ್ವೆಸ್ಟ್ ಆನ್ ದಿಸ್. ಮತ್ತೆ ಅಂದ್ರೆ ನಿಮ್ಗೆ ಯಾವಾಗಾದ್ರೂ ಬೇಡ ಅಂತ ಅನ್ಸಿದ್ರು ಇದ ಬೈ ಬ್ಯಾಕ್ ಮಾಡ್ತಾರೆ. ನೀವು ಇದಕ್ಕೆ ಕೊಟ್ರೆ ದುಡ್ಡು ವಾಪಸ್ ಬೆಲೆ ಕೊಟ್ಟು ದುಡ್ಡು ಸ್ಯಾರಿ ತಗೊಂತಾರೆ, ಮತ್ತೆ ನಿಮ್ಗೆ ಇದಕ್ಕೆ ಬೆಲೆ ಸಿಗುತ್ತೆ. ಹಂಗಾಗಿ ನೀವು ಇದ್ರ ಮೇಲೆ ಇನ್ವೆಸ್ಟ್ ಮಾಡೋದಾದ್ರೂ ಮಾಡಿ, ಬಟ್ ಉಟ್ಕೊಳಕ್ಕೂ ಚೆನ್ನಾಗಿರ್ಬೇಕು, ನನ್ಗೆ ಚೆನ್ನಾಗಿ ಕಾಣಿಸ್ಬೇಕು ಅಂತಂದ್ರೆ ಉಟ್ಕೊಂಡ್ರೆ ತುಂಬಾ ಸಣ್ಣ ಕಾಣಿಸ್ತಿರೋ ದಪ್ಪ ಇರೋರು. ಸೊ ಎಲ್ಲಾ ರೀತಿನಲ್ಲೂ ಈ ಸ್ಯಾರೀಸ್ ತುಂಬಾ ಚೆನ್ನಾಗಿರುತ್ತೆ, ಮೈಸೂರು ಸಿಲ್ಕ್ ಸ್ಯಾರೀಸ್. ಸೊ ಯು ಕ್ಯಾನ್ ಆಲ್ವೇಸ್ ಗೋ ವಿತ್ ದಿಸ್ ಸ್ಯಾರಿ. ಐ ಸಜೆಸ್ಟ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಓನ್ಲಿ ಇದು ಈ ಡಿಪಾರ್ಟ್ಮೆಂಟ್ ಅಲ್ಲಿ ಮಾತ್ರ ಸಿಗುತ್ತೆ, ಹೊರಗಡೆ ಔಟ್ಲೆಟ್ ಸಿಗ್ಬೇಕು ಅಂತ ನೀವೇನಾದ್ರು ಬಯಸ್ತೀರಾ ಅಂತ? ಸರ್ ಹೊರಗಡೆ ಔಟ್ಲೆಟ್ ಅಲ್ಲಿ ಅದೇ ಇವಾಗ ನಾವು ಫ್ರೆಂಡ್ಸ್ ಎಲ್ಲ ಕುತ್ಕೊಂಡು ಮಾತಾಡ್ತಾ ಇದ್ವಿ, ಏನಂತ ಯಾವ್ದೋ ಚಾಮುಂಡಿ ಸಿಲ್ಕ್ಸು, ಆ ಸಿಲ್ಕ್ಸು, ಎಷ್ಟೊಂದು ಸಿಲ್ಕ್ಸ್ ಇದೆ, ರತ್ನಂ ಸಿಲ್ಕ್ಸು, ಅಲ್ಲೆಲ್ಲಾನು ಈ ತರದ್ದು ಬರ್ತಾ ಇದೆ ಸ್ಯಾರೀಸು, ಅದನ್ನೇ ಬೈ ಮಾಡೋಣ ಅಂತ. ಆಕ್ಚುಲಿ ನಮ್ಮ ಅಕ್ಕ ಇದು ಒಂದ್ ಸಾರಿ ಬೇರೆ ಎಲ್ಲಿಂದ ನಾವು ಅಂಗಡಿ ಹೇಳಲ್ಲ, ಎಲ್ಲಿಂದ ಪರ್ಚೇಸ್ ಮಾಡಿದ್ರು. ದಟ್ ವಾಸ್ ಅರೌಂಡ್ 15,000. ಓಕೆ, ಅವಳು ಒಂದೇ ಸಲ ಉಟ್ಕೊಂಡಿರೋದು, ಎರಡನೇ ಸಲ ಉಟ್ಕೊಳಕ್ ಅವಳಿಗೆ ಇಷ್ಟ ಆಗಿಲ್ಲ. ಯಾಕಂದ್ರೆ ಆ ಬಾರ್ಡರು ಇದೆಲ್ಲ ಯುನೀಕ್ನೆಸ್ ಬರೋದು ಈ ಮೈಸೂರು ಸಿಲ್ಕ್ ಅಲ್ಲಿ ಅಷ್ಟೇ ಸರ್. ಅದು ಉಟ್ಟ ಮೇಲೆ ನಿಮ್ಗೆ ಇನ್ ಯಾವ ಬಾರ್ಡರ್ಸ್ ನಿಮ್ಗೆ ಇಷ್ಟ ಆಗಲ್ಲ. ನಿಮ್ಗೆ ಅಥವಾ ಈಗ ಬೇರೆಯವರು ನೀವು ಫ್ರೆಂಡ್ಸ್ ರಿಲೇಟಿವ್ಸ್ ಆಗ್ಲಿ ಮೈಸೂರು ಸಿಲ್ಕ್ ಸ್ಯಾರೀಸ್ ನ ಅವ್ರು ವಿಯರ್ ಮಾಡಿದಾಗ ನೀವು ಫೈಂಡ್ ಔಟ್ ಮಾಡ್ತಾರೆ ಇದು ಮೈಸೂರು ಸಿಲ್ಕ್ ಸ್ಯಾರಿ? 100% ಸರ್. ಹೇಗೆ ಅದು ಗೊತ್ತಾಗುತ್ತೆ ಸರ್? ಬಾರ್ಡರ್ಸ್ ಯುನೀಕ್ ಇರುತ್ತೆ ಅಂತ ನಾನು ಹೇಳಿದ್ದೆ. ಸೊ ಈ ತರ ಬಾರ್ಡರ್ಸ್, ಈ ಡಿಸೈನ್ಸ್, ಈ ಕ್ರಿಯೇಷನ್ಸ್ ಮೈಸೂರು ಸಿಲ್ಕ್ ಅಲ್ಲಿ ಬಿಟ್ಟು ಬೇರೆ ಎಲ್ಲೂ ಮಾಡಕ್ ಸಾಧ್ಯ ಇಲ್ಲ ಸರ್. ಅವ್ರಿಗೆ ಕಾಪಿ ಮಾಡ್ಬೋದು, ಸೇಮ್ ಗಂಡ ಬೆರುಂಡ ಮಾಡ್ಬೋದು. ಗಂಡ ಬೆರುಂಡ ಇವಾಗ ತುಂಬಾ ಟ್ರೆಂಡ್ ಅಲ್ಲಿ ಇದೆ, ಬಟ್ ಮೈಸೂರು ಸಿಲ್ಕ್ ಗಂಡ ಬೆರುಂಡನೇ ಬೇರೆ ಇರುತ್ತೆ, ನೀವು ಬೇರೆ ತಗೊಳ್ಳೋದೇ ಗಂಡ ಬೆರುಂಡ ಬೇರೆ ಇರುತ್ತೆ. ಇದರಿಂದ ಸೈಜ್ ಆರ್ ಇನ್ ದ ಏನೋ ಕ್ವಾಲಿಟಿ ಆಫ್ ದಟ್ ಝರಿ ಗೊತ್ತಾಗ್ಬಿಡುತ್ತೆ ಸರ್ ನೀವು ಉಟ್ಕೊಂಡಿರುವಾಗ. ಅಂದ್ರೆ ನೀವು ಪಕ್ಕಾ ಮೈಸೂರು ಸಿಲ್ಕ್ ಲವರ್ ಆಗಿಲ್ಲ, ನಿಮಗೆ ಗೊತ್ತಾಗ್ಬಿಡುತ್ತೆ ಅದು ಮೈಸೂರು ಸಿಲ್ಕಾ ಅಲ್ವಾ ಅಂತ ಗೊತ್ತಾಗೋಗುತ್ತೆ. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್.